Hello, Jai Hind everyone. My name is Vinay and I welcome you all to today's class on RPF 2024. Already 38 questions have been uploaded in the previous sessions, and in this today's video we'll be moving with the next set of questions. Yes. So language will be English ಮತ್ತು Kannada. ಎರಡು language use ಮಾಡಿ will be doing this. We'll be starting with the questions. Without wasting much time, let's start with the question number 39th here. Okay. And after this class ಏನ್ ಮಾಡ್ರಿ description ಅಲ್ಲಿ ಹೋಗ್ರಿ ಅಲ್ಲಿ all the links I have given of RPF first video, second video, third video, fourth video. ಇದು ವಿಡಿಯೋ ಆಗಿದ ಮೇಲೆ ಇದು ಕ್ಲಾಸ್ ಆಗಿದ ಮೇಲೆ ಅಲ್ಲಿ ಚೆಕ್ ಮಾಡ್ರಿ. The amount is invested if the same amount is invested at the same rate of compound interest and simple interest for 2 years. Difference in the interest received is rupees 56. Find the amount invested if the rate of interest is 4% per annum. ಇದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ, ಇದು ಸಾಧಾರಣ ಬಡ್ಡಿ, ಇದರಲ್ಲಿ ಡಿಫರೆನ್ಸ್ ಮೇಲೆ ಇದು ಕ್ವಶನ್. ಓಕೆ, ಅಂದ್ರೆ ಸೇಮ್ ಅಮೌಂಟ್ ಯು ಆರ್ ಡಿಪಾಸಿಟಿಂಗ್. ಸ್ಕೀಮ್ ನಂಬರ್ 1 ಏನು? this amount you are depositing in CI ಚಕ್ರ ಬಡ್ಡಿದಲ್ಲಿ ಜಮಾ ಮಾಡ್ತೀವಿ. ಅದೇ ಸೇಮ್ ಅಮೌಂಟ್ ಸೆಕೆಂಡ್ ಕೇಸ್ ಏನು ನೀವು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಜಮಾ ಮಾಡ್ತೀವಿ. ಸೊ ವಾಟ್ ಎವರ್ ಡಿಫರೆನ್ಸ್, ಯಾಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಯಾವಾಗ ವಿಲ್ ಬಿ ಗೆಟಿಂಗ್ ಮೋರ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸ್ವಲ್ಪ ಕಡಿಮೆ ಇದೆ. ಆ ಡಿಫರೆನ್ಸ್ ಎಷ್ಟು? ಆ ಡಿಫರೆನ್ಸ್ ಆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿದಲ್ಲಿ ವ್ಯತ್ಯಾಸ ಎಷ್ಟಿದೆ? 56. ಈ ವ್ಯಾಲ್ಯೂ ಇಂದ ನೀವು ಹೇಳಬೇಕು ಅದು ಪ್ರಿನ್ಸಿಪಲ್ ಎಷ್ಟಿದೆ. ಫೈಂಡ್ ದ ಅಮೌಂಟ್ ಇನ್ವೆಸ್ಟೆಡ್ ಅಮೌಂಟ್ ಎಷ್ಟು ಜಮಾ ಮಾಡಿರಿ. ಓಕೆ, ನೋಡ್ರಿ, ಮೊತ್ತವನ್ನು ಫೈಂಡ್ ಮಾಡಬೇಕು ಅಂದ್ರೆ ಆ ಪ್ರಿನ್ಸಿಪಲ್ಗೆ ಫೈಂಡ್ ಮಾಡಬೇಕು. ಪ್ರಿನ್ಸಿಪಲ್ ಏನಿದೆ ಲಾಜಿಕ್, ಇದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಅದಾವ, ಡಿಫ್ರೆಂಟ್ ಮೆಥಡ್ಸ್, ಬಟ್ ಐ ವಿಲ್ ಟೆಲ್ ಯು ದ ಬೆಸ್ಟ್ ಮೆಥಡ್. ನೋಡ್ರಿ, ಒಂದ್ಸಲ ಫಾರ್ಮುಲಾ ಮೆಥಡ್ ಆಲ್ಸೋ ವಿಲ್ ಬಿ ವೆರಿ ಯೂಸ್ಫುಲ್. ಈ ಕ್ವೆಶನ್ ಅಲ್ಲಿ ಐ ಫೀಲ್ ಫಾರ್ಮುಲಾ ಇಸ್ ಬೆಟರ್. ಗೋ ವಿತ್ ದ ಫಾರ್ಮುಲಾ. ವಿತೌಟ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಡೂ, ಬಟ್ ಫಾರ್ಮುಲಾ ಚಲೋ ಇದೆ, ಅದಕ್ಕಾಗಿ ಫಾರ್ಮುಲಾ ಯೂಸ್ ಮಾಡ್ರಿ. ಯಾವಾಗ ಮಾಡ್ಬೇಕು ನಿಮ್ದು ಕ್ವಶನ್? ಯಾವಾಗ CI ಮೈನಸ್ SI ಮೇಲೆ ಕ್ವಶನ್ ಕೇಳ್ತಾರೆ. ದೇ ಆಸ್ ದ ಕ್ವಶನ್ ಆನ್ CI ಅಂಡ್ SI. CI ಮೈನಸ್ SI ಎಷ್ಟಿದೆ ಅಲ್ಲಿ? CI ಮೈನಸ್ SI ಇಸ್ 56. Okay, on this they ask the question, use this formula. Idu formula use madri. What is the formula? CI minus SI andre difference is equal to P into R square divided by 10,000. Simple question. Let's use it. CI minus SI ಎಷ್ಟಿದೆ? 56. Write it 56. I hope this is clear to each and everyone. 56. Principal ಎಷ್ಟಿದೆ ಗೊತ್ತಿಲ್ರಿ, so x ಬರೀರಿ. Rate of interest ಎಷ್ಟು? What is the rate of interest? Now you will say 4. 4 square. 4 square. 4 into 4 16. 4 4 16 divided by 16 ಮಾಡಿ, I mean 10,000 ಮಾಡಬೇಕು. ಇದು ಆಗಿದ ಮೇಲೆ ಜಸ್ಟ್ ಸಿಂಪ್ಲಿಫೈ. ನೋಡ್ರಿ, ಏನ್ ಮಾಡ್ಬೇಕು? ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡ್ರಿ. ಈ ನ್ಯೂಮರೇಟರ್ ಇಂದ ಈ ಕಡೆ ಕ್ಯಾನ್ಸಲ್ ಮಾಡ್ರಿ. ಜಸ್ಟ್ ಕ್ಯಾನ್ಸಲ್ ಫ್ರಮ್ ಹಿಯರ್ ಟು ಹಿಯರ್. ಯಾವ ರೀತಿ? 16 1s are 16. 16 sorry 16 ಇಂದ ಹೋಗೋದಿಲ್ಲ, ಸಾರಿ. I'll just cancel with this. Okay, better what we can do, we'll cancel by 8 table. 8 2s are 16, 8 7s are 56. 8 2s are 16, 8 7s are 56. yes, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ? ಈ ಸಂಖ್ಯೆಗೆ ಈ ಸಂಖ್ಯೆಗೆ ಕ್ಯಾನ್ಸಲ್ ಮಾಡ್ರಿ. 2 1 2, 2 5 10, 0 0 0. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಇಂಟು ಮಾಡ್ರಿ. ಸಂಖ್ಯೆಗೆ ಈ ಕಡೆ ಇಂಟು ಮಾಡ್ರಿ. 5000 into 7, 5 7 5 7s are 35 and 0 0 0 0 0 0 is equal to x. I hope this is clear to everyone. 35,000 ಇದು ಏನು? Principal, and answer is option number C. If you're not understanding, cancellation, beginner students, okay, if you are understood, forward ಮಾಡ್ರಿ video, ಮುಂದಿನ question ಗೆ ಹೋಗ್ರಿ. Okay, if some students didn't understand sir cancellation, ನೀವು ಏನ್ ಮಾಡ್ರಿ, ನೀವು ಈ ಪ್ರಕಾರ ಸ್ವಲ್ಪ ಡಿಫರೆನ್ಸ್ ಇದೆ. 56 56 is equal to ಪ್ರಿನ್ಸಿಪಲ್ ಗೊತ್ತಿಲ್ಲ x, 4 ಸ್ಕ್ವೇರ್ ಬರೀರಿ. 4 4 16, 4 4s are 16 divided by 10,000. because I have seen in my offline classes here, students sometimes beginner students ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತದೆ ಇದು. ಸೊ ಕೆಳಗಿನ ಸಂಖ್ಯೆಗೆ ಇಂಟು ಮಾಡ್ರಿ ಮೇಲ್ಗಡೆ. ಮಲ್ಟಿಪ್ಲೈ ದ ಡಿನಾಮಿನೇಟರ್ ಹಿಯರ್ ದಿಸ್ ಸೈಡ್. 56 into 10,000. ಓಕೆ, 10,000. ಆಮೇಲೆ ಮೇಲಿಂದ ಸಂಖ್ಯೆಗೆ ಈ ಕಡೆ ಡಿನಾಮಿನೇಟರ್ಗೆ ಪ್ಲೇಸ್ ಮಾಡ್ರಿ, ಅಂದ್ರೆ ಕೆಳಗಡೆ ಪ್ಲೇಸ್ ಮಾಡ್ರಿ. 16ಗೆ ಈ ಕಡೆ ಹಾಕ್ರಿ. ಓಕೆ ಸರ್, 16 ಆಗ್ತದೆ. ಇಸ್ ಈಕ್ವಲ್ ಟು ಎಕ್ಸ್.
ಇಷ್ಟಾಗಿದೆ ಮೇಲೆ ಏನಿಲ್ಲ, ಜಸ್ಟ್ ಕ್ಯಾನ್ಸಲೇಷನ್ ಯು ಹ್ಯಾವ್ ಟು ಡೂ. ಅಗೇನ್ 8 ಟೇಬಲ್, 8 2s are 8 8 8 7s are 2 table, 2 1s are 2 5s are 0 0 0 5 7s are 35,000 35,000. Answer for the question here. So very easy and important question. The question was asked in RRB RPF Constable 2019 examination. I hope you can do this if it is asked in your exam. Notary same pattern question, same, I mean different numbers is asked in SSC GD exam also. The GD dalli CHSL examination and another competitive exams they ask it. So make sure you are doing it. Write down this, note down ಮಾಡ್ರಿ. Yes. And ಇದು ಆಗದೆ ಮೇಲೆ next question, I mean, what is that question? Third will make 40. This question, it is same, different. It is different. And this question was asked in the RPF sub-inspector examination. Yes. So, idu new comment box ali ಹೇಳ್ರಿ answer. Okay. All the one question I will give you as a homework today. Okay. One question I will solve. Since ಎರಡನೇ number ನೀವು ಮಾಡಬೇಕು. Moving ahead to this. Okay. Next question. ಓಕೆ 40 ಆಗಿದೆ, ಈಗ 41 ಮಾಡೋಣ. ಏನಿದೆ ಇದು ಕ್ವಶನ್? ಇದು ರೇಷಿಯೋ ಅಂಡ್ ಮಿಕ್ಸ್ಚರ್ ವೇಸ್ಟ್ ಕ್ವಶನ್. ಇನ್ ಅ ಮಿಕ್ಸ್ಚರ್ ಆಫ್ 56 ಲೀಟರ್ಸ್, ರೇಷಿಯೋ ಆಫ್ ಮಿಲ್ಕ್ ಅಂಡ್ ವಾಟರ್ ಇಸ್ 3:4. 56 ಲೀಟರ್ ಇದೆ ನಮ್ಮ ಕಡೆ. ಆ 56 ಲೀಟರ್ದಲ್ಲಿ ಮಿಲ್ಕ್ ಮತ್ತು ವಾಟರ್ ಓಕೆ ಅನುಪಾತ ಎಷ್ಟಿದೆ? 3:4 ಇದೆ. ಓಕೆ, ಇಫ್ ದಿ ರೇಷಿಯೋ ಚೇಂಜಸ್ ಟು 3:5 ಅಂದ್ರೆ ನೋಡಿ, ಇದು ಅನುಪಾತ ಏನಾಗಿದೆ? ಚೇಂಜ್ ಆಗಿದೆ. ಎಷ್ಟು ಚೇಂಜ್ ಆಗಿದೆ? ಇಟ್ ಈಸ್ ಚೇಂಜಿಂಗ್ ಟು 3:5. I mean from 3:4 it has changed to 3:5. Now question asks this: find the amount of additional water to be added to the mixture. That means ನಿಮ್ಗೆ ಇದು ರೇಷಿಯೋ ಬೇಡ. ನಿಮ್ಗೂ ಸಪೋಸ್ ಇಫ್ ಯು ವಾಂಟ್ ದಿಸ್ ರೇಷಿಯೋ 3:5, ಆ ರೇಷಿಯೋ ಅಂದ್ರೆ ಆ ಮಿಕ್ಸ್ಚರ್ ದಲ್ಲಿ ಎಷ್ಟು ಎಕ್ಸ್ಟ್ರಾ ವಾಟರ್ ಅಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ಅಂದ್ರೆ ನೋಡ್ರಿ, ಡಿಫರೆಂಟ್ ಫ್ಯಾಕ್ಟರಿ ಟು ಫ್ಯಾಕ್ಟರಿ ದೇ ಹ್ಯಾವ್ ದಿ ಡಿಫರೆಂಟ್ ಪ್ಯಾಕೆಟ್ಸ್. ಓಕೆ, ಸ್ವಲ್ಪ ಕಡಿಮೆ ಫ್ಯಾಟ್ ಅಂದ್ರೆ ಸ್ವಲ್ಪ ವಾಟರ್ ಎಕ್ಸ್ಟ್ರಾ ಮಾಡಬೇಕು. ಓಕೆ, ನಾವು ದ ಕ್ವೆಶನ್ ಇಸ್ ಮೋರ್ ವಾಟರ್ ಅಂದ್ರೆ ನೋಡ್ರಿ ರೇಷಿಯೋ ಚೇಂಜ್ ಆಗಿದೆ, ಎಷ್ಟು ವಾಟರ್ ಇದರಲ್ಲಿ ಆಡ್ ಮಾಡಬೇಕು? ದಟ್ ಇಸ್ ದ ಕ್ವೆಶನ್ ಆಸ್. ಸಿಂಪಲ್ ಒನ್ ಲೈನ್ ಮೆಥಡ್ ಐ ವಿಲ್ ಟೆಲ್ ಯು. ನೋಡ್ರಿ, examiner is not telling, examiner ಇಲ್ಲಿ milk he didn't change, milk add ಮಾಡಿಲ್ಲ. what is going to change? ವಾಟರ್ ಅಲ್ಲಿ ಆಡ್ ಮಾಡಬೇಕು. ಸೊ ವಾಟರ್ ರೇಷಿಯೋ ಇಲ್ಲಿಂದ ಇಲ್ಲಿ ಎಷ್ಟು ಚೇಂಜ್ ಆಗಿದೆ ಅದು ನೋಡ್ರಿ. 4ರಿಂದ 5 ಅಂದ್ರೆ ಎಷ್ಟು ಹೆಚ್ಚಾಗಿದೆ? +1. ವಾಟರ್ ಇಸ್ ಬಿಕಮಿಂಗ್ +1. ಐ ಮೀನ್ ದ ರೇಷಿಯೋ ಆಫ್ ವಾಟರ್ ಇಸ್ ಇನ್ಕ್ರೀಸಿಂಗ್ ಬೈ 1. ಬಟ್ ಮಿಲ್ಕ್ ಅಂದ್ರೆ ಸೇಮ್, ಅದು ಚೇಂಜ್ ಆಗಿಲ್ಲ. ನೋಡ್ರಿ, ಡೈರೆಕ್ಟ್ಲಿ ಹೆಂಗ್ ಬರ್ತದೆ ಆನ್ಸರ್? ಆಕ್ಚುಲಿ ನಾವು ಇದು ಫೈಂಡ್ ಮಾಡಬೇಕು. ಇದು 1 ರೇಷಿಯೋ ಅಂದ್ರೆ ಎಷ್ಟು ಲೀಟರ್ಸ್ ಇದೆ? 9 ಲೀಟರ್ಸ್, 6 ಲೀಟರ್, 7 ಲೀಟರ್, 8 ಲೀಟರ್. ಬಟ್ ಹೌ ಟು ಡೂ? ನಮ್ಗೆ ಇದು ಗೊತ್ತಿದೆ, 56. 56 ಏನಿದೆ? ಇದು ಸ್ಟಾರ್ಟಿಂಗ್ ಟೋಟಲ್ ಕ್ವಾಂಟಿಟಿ. ಸ್ಟಾರ್ಟಿಂಗ್ ದಲ್ಲಿ ಎಷ್ಟು ಕ್ವಾಂಟಿಟಿ ಇದೆ? 56 ಲೀಟರ್ಸ್. ಬಟ್ ಸ್ಟಾರ್ಟಿಂಗ್ ದಲ್ಲಿ ಎಷ್ಟು ರೇಷಿಯೋ ಇದೆ ಟೋಟಲ್? 3+4 ಎಷ್ಟಿದೆ? 7 ಇದೆ. ಟೋಟಲ್ ಎಷ್ಟಿದೆ? 7. ಈ 7 ಸಂಖ್ಯೆಗೆ 3+4 ಎಷ್ಟು? 7. ಆ 7ಗೆ 56 ಜೊತೆ ಕಂಪೇರ್ ಮಾಡ್ರಿ. ಮೀನ್ಸ್ 7 ರೇಷಿಯೋ ಮೀನ್ಸ್ 56 ಲೀಟರ್ಸ್. 56 ಲೀಟರ್ಸ್. ವಾಟ್ ಈಸ್ ದ ಕ್ವಶನ್ ಆಸ್ಕ್ಡ್? ಎಷ್ಟು ವಾಟರ್ ಚೇಂಜ್ ಆಗಿದೆ? 1 ಅಂದ್ರೆ ಎಷ್ಟು? 1 means how much? 7 1s are 7, 7 8s are 56. 1 into 8 ಇಲ್ಲಿಂದ ಇಲ್ಲಿ ಕಟ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ. 1 8s are 8 liters. 8 liter is the answer. Option number D, that is to be added. I hope this is clear to everyone. Okay, so what you have to see, ಎಷ್ಟು ವಾಟರ್ ಅಲ್ಲಿ ಚೇಂಜ್ ಆಗಿದೆ. ನಾವು ನೋಡ್ರಿ, ಕ್ವಶನ್ ಕ್ಯಾನ್ ಬಿ ಟ್ವಿಸ್ಟೆಡ್. ಇದು ಮಿಲ್ಕ್ ರೇಷಿಯೋ ಸೇಮ್ ಇರಲಿಲ್ಲ ಅಂದ್ರೆ ಅದನ್ನ ನಂಬರ್ ಇಲ್ಲಿ 3 ಇದೆ, ಇಲ್ಲಿ 4. ಆ ನಂಬರ್ ಸಪೋಸ್ ಹಿಯರ್ ಇಟ್ ಇಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಇನ್ ಯುವರ್ ಎಕ್ಸಾಮ್, ಸಪೋಸ್ ದ ಎಕ್ಸಾಮ್ ಇಸ್ ಗಿವಿಂಗ್ 3 4, ಈ ಕಡೆ 4:5, ಸಮಥಿಂಗ್ ಡಿಫರೆಂಟ್. ಆ ಕೇಸ್ದಲ್ಲಿ ಮಿಲ್ಕ್ ರೇಷಿಯೋ ಸೇಮ್ ಮಾಡಬೇಕು, ಮಿಲ್ಕ್ ನಂಬರ್ ಸೇಮ್ ಮಾಡಬೇಕು. 3 and 4ಗೆ ಹೆಂಗ್ ಸೇಮ್ ಮಾಡಬೇಕು? 3 ಮತ್ತು 4 ನಂಬರ್ಗೆ ಹೆಂಗ್ ಸೇಮ್ ಮಾಡಬೇಕು? LCM ತಗೋರಿ. 3 ಮತ್ತು 4 LCM ಎಷ್ಟು? 12. ಈ ಸಂಖ್ಯೆಗೆ 3ಗೆ 12 ಮಾಡ್ರಿ,
ಇದು 4ಗೆ 12 ಮಾಡ್ರಿ. 3ಗೆ 12 ಮಾಡಬೇಕು ಅಂದ್ರೆ 3 4ಲೆ, 4ಗೆ 12 ಮಾಡಬೇಕು ಅಂದ್ರೆ 4 3ಲೆ. ಸೊ ಇಂಟು 3 ಇಂಟು into 4 into 3. According to that number. Okay. I hope you are understanding. Moving ahead. 42 number. Now one question I am giving you as a number because one of the student, I don't know the name, has commented ki one question you solve madri and one question namge homework kodri, similar question. So this is question asked in the SI examination, almost similar. Try madri and tell me the answer in the comment box. I hope you can do it. Okay. Before starting, before looking at the solution, ಎಲ್ಲರೂ ಸೆಲ್ಫ್ ಟ್ರೈ ಮಾಡ್ರಿ, ಆಮೇಲೆ ಸೊಲ್ಯೂಷನ್ಗೆ ಬರ್ರಿ. ಓಕೆ. 43 ನಂಬರ್. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್ ದಿಸ್. ಬಟ್ this I will give you as a homework. ಯಾಕಂದ್ರೆ very easy question ಇದೆ. So 43 I will do extra question here if you want. This we will write 44 number. I will solve this, you solve this. Okay. Suppose A ratio B ಎಷ್ಟಿದೆ? Suppose A ratio B is AB is 5 ratio 2 and B ratio C is 3 ratio 1 and C ratio D is 7 ratio whatever you can give 4. Question asked A, B, C, D, H2. Similar to that, the question was asked in the RRB NTPC. You solve ಮಾಡಬೇಕು. See the how you have to do. AB first ಬರೀರಿ ಎಷ್ಟಿದೆ? 5 ratio 2, 5, 2. Next BC ಬರೀರಿ ಎಷ್ಟು? 3 ratio 1, 3 ratio 1 ಬರೀರಿ. Next CD ಬರೀರಿ 7 ratio 4, 7 by 4 ಬರೀರಿ. Yes, next ಏನ್ ಮಾಡಬೇಕು? ಇಲ್ಲಿ ಏನಿಲ್ಲ ಸೇಮ್ ನಂಬರ್ ಇಲ್ಲೇ ಫಿಲ್ ಮಾಡಬೇಕು. ಸೇಮ್ ಟು ಸೇಮ್ ನಂಬರ್ we have to fill. 2 ಈ ಕಡೆ ಇದೆ, ಇಲ್ಲೇ 2 ಮಾಡ್ರಿ, ಇಲ್ಲೇ 2 ಮಾಡ್ರಿ. Just 1 is here, write down 1 here. 3 is here, 3 ಬರೀರಿ ಇಲ್ಲಿ. 7 ಇದೆ, 7 write it 7 and 7 and multiply the number. Multiply 5 3s are 15, 15 into 7 105, 15 7s are 105, 2 3s are 6, 6 into 7 ಎಲ್ಲ ಮೂರು ನಂಬರ್ ಇಂಟು ಮಾಡ್ರಿ. 2 3s are 6 7s are 42, 2 1s are 2, 2 7s are 14 and 2 1s are 2, 2 4s are 8. Answer for the question 105, 42, 14, 8. ಮತ್ತೊಂದ್ಸಲ ಚೆಕ್ ಮಾಡಬೇಕು ವೆದರ್ ದಿ ನಂಬರ್ ಆರ್ ಗೆಟಿಂಗ್ ಕಟ್. ನೋ, ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಆಕ್ಚುಲಿ ಅಂದ್ರೆ ದಿಸ್ ನಂಬರ್ ಅಂಡ್ ದಿಸ್ ನಂಬರ್ ವಿಲ್ ನಾಟ್ ಗೆಟ್ ಕ್ಯಾನ್ಸಲ್. ಸೊ ದಟ್ ಈಸ್ ದ ಫೈನಲ್. ನೀವು 44th ನಂಬರ್ just do as homework and comment. You can just comment in the chat box. Moving ahead to the next question, 45 number question. 45th number ಏನಿದೆ? ಇದು ಯಾವ ಟಾಪಿಕ್ ಇದು? ಡಿಸ್ಕೌಂಟ್ ಟಾಪಿಕ್ ಇದು. ಡಿಸ್ಕೌಂಟ್ ಟಾಪಿಕ್. ಸಿ, a shopkeeper marked the price of the item by 41% and then he offered a discount of 41% on the printed price. What is the overall profit or loss percentage? ಅಂದ್ರೆ ಆ ಶಾಪ್ಕೀಪರ್ ವಸ್ತುವಿನ ಬೆಲೆಯನ್ನು 41% ಹೆಚ್ಚಿಸುತ್ತಾನೆ. ಅಂದ್ರೆ he is increasing, ಹೆಚ್ಚು ಮಾಡುತ್ತಾನೆ. ಎಷ್ಟು ಪ್ರೈಸ್ ಇದೆ ನೋಡ್ರಿ, ಅಸ್ಯೂಮ್ ಮಾಡ್ರಿ 100 ಇದೆ. ಆ 100 ಮೇಲೆ 141 ಮಾಡುತ್ತಾನೆ ಅದು ಪ್ರೈಸ್. ಓಕೆ. ನಂತರ ಮುದ್ರಿತ ಬೆಲೆಯಲ್ಲಿ 41% ರಿಯಾಯಿತಿಯನ್ನು ನೀಡುತ್ತಾನೆ. ಹಿ ಗಿವ್ ಡಿಸ್ಕೌಂಟ್ ತಗೋರಿ 41%. ಫಸ್ಟ್ ಪ್ರೈಸ್ ಹೆಚ್ಚು ಮಾಡ್ತಾನೆ, ಆಮೇಲೆ ಡಿಸ್ಕೌಂಟ್ ತಗೋರಿ. ಈ ಪ್ರೊಸೆಸ್ ದಲ್ಲಿ ಆ ಶಾಪ್ ಕೀಪರ್ಗೆ ಎಷ್ಟು ಶೇಕಡ ಲಾಭ, ಎಷ್ಟು ಶೇಕಡ ನಷ್ಟ, ಯಾವುದೇ ಒಂದ್ ಆಗುತ್ತೆ ಹೇಳಬೇಕು. ಪ್ರಾಫಿಟ್ ಆಗಿದೆ ಅಂದ್ರೆ ಪ್ರಾಫಿಟ್, ಲಾಸ್ ಅಂದ್ರೆ ಲಾಸ್. ಸಿ ಹಿಯರ್, ಈ ಪ್ಯಾಟರ್ನ್ ಕ್ವಶನ್ ಯಾವಾಗ ಶಾಪ್ ಕೀಪರ್ ಇನ್ಕ್ರೀಸಸ್ ಆಮೇಲೆ ಡಿಕ್ರೀಸಸ್, ಈ ಟೈಪ್ ಕ್ವಶನ್ ಇದೆ. ಯು ಕ್ಯಾನ್ ಯೂಸ್ 100 technique. Okay, 100 technique or is formula technique. 100 technique, my old students they know this. Starting number 100 ಬರೀಬೇಕು, into add 2 times 100 ಬರೀರಿ. ಆಮೇಲೆ ಫಸ್ಟ್ 41% ಏನಿದೆ ಪ್ಲಸ್ ಆಗಿದೆ, ಹೆಚ್ಚಾಗಿದೆ ಅಂದ್ರೆ ಪ್ಲಸ್ ಮಾಡ್ರಿ. 100 plus 41 141. ಸೆಕೆಂಡ್ ಕೇಸ್ ಅಲ್ಲಿ ಏನಾಗಿದೆ? ಡಿಸ್ಕೌಂಟ್ ಅಂದ್ರೆ ಕಡಿಮೆ ಆಗಿದೆ. 41% ರಿಯಾಯಿತಿ ಅಂದ್ರೆ ಮೈನಸ್ 100 minus 41 ಮಾಡ್ರಿ. 100 minus 41 ಎಷ್ಟು? 59. Go with this method. And new students, you ಏನ್ ಮಾಡ್ರಿ? ಫಾರ್ಮುಲಾ ನೋಡ್ರಿ. ಫಾರ್ಮುಲಾ ಏನಿದೆ? A plus B plus AB divided by 100. A into B. AB ಅಂದ್ರೆ A into B. A plus B plus AB. A ಅಂದ್ರೆ ಇದು ಫಸ್ಟ್ ಎಷ್ಟಿದೆ? 41%. ಏನ್ ಮಾಡ್ಬೇಕು? ಮಾರ್ಕಪ್ ಅಂದ್ರೆ ಪ್ಲಸ್ ಮಾಡಬೇಕು. ಸೊ ಪ್ಲಸ್ 41. ಸೆಕೆಂಡ್ ನಂಬರ್ ಏನಿದೆ? 41% ರಿಯಾಯಿತಿ, ಡಿಸ್ಕೌಂಟ್ ಅಂದ್ರೆ ಏನು? ಮೈನಸ್
-41 ಮಾಡಬೇಕು. ನೋಡ್ರಿ ಇದು ಫಸ್ಟ್ ಸಂಖ್ಯೆ ಏನಿದೆ ಪ್ಲಸ್, ಸೆಕೆಂಡ್ ನಂಬರ್ ಏನಿದೆ ಮೈನಸ್. ಪ್ಲಸ್ ಇಂಟು ಮೈನಸ್ ಯಾವಾಗ ಮಾಡ್ತೀರಿ ಪ್ಲಸ್ ಮಲ್ಟಿಪ್ಲೈಡ್ ಬೈ ಮೈನಸ್, ಆನ್ಸರ್ ಮೈನಸ್ ದಲ್ಲಿ ಬರುತ್ತದೆ. ಸೊ ಮೈನಸ್ ಬರೀರಿ ಇಲ್ಲಿ. ಫಸ್ಟ್ ನಂಬರ್ ಏನಿದೆ 41, ಸೆಕೆಂಡ್ ನಂಬರ್ ಎಷ್ಟು 41 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಹಿಯರ್. 41 ಮೈನಸ್ 41 ಎಷ್ಟು 0 ಆಗಿದೆ, 0 ಬರೀರಿ. ಮೈನಸ್ 41 ಇಂಟು 41 ಸ್ಕ್ವೇರ್ ಆಫ್ 41 ಎಷ್ಟಿದೆ 41 41 9 ಕಡಿಮೆ 16, 0 9 is 81, 81 ಡಿವೈಡೆಡ್ ಬೈ 100 ಬರೀರಿ. 1681 by 100 ನೀವು ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸಿಂಪಲ್ ಯಾವ ಪ್ರೊಸೆಸ್ ಅಲ್ಲಿ ಮಾಡ್ತೀರಿ 41 into 41 1681 by 100. 1681 divided by 100 ಅಂದ್ರೆ ಪಾಯಿಂಟ್ ಎಲ್ಲಿ ಕೊಡಬೇಕು, ಡಿವೈಡೆಡ್ ಬೈ 100 ಅಂದ್ರೆ ಪಾಯಿಂಟ್ ಕೊಡ್ರಿ. ಎಲ್ಲಿ 2 zeros ಅಂದ್ರೆ ಎರಡು ಸಂಖ್ಯೆ ಈ ಕಡೆಯಿಂದ ಈ ಕಡೆ. 16.81% ಏನಾಗಿದೆ ಮೈನಸ್ ಆಗಿದೆ. ರಿಸಲ್ಟ್ ಏನ ಮೈನಸ್. ಮೈನಸ್ ಅಂದ್ರೆ ಏನ ಲಾಸ್. 0 ಮೈನಸ್ 16.81 ಅಂದ್ರೆ ಮೈನಸ್ 0. ಮೈನಸ್ 16.81 ಮೈನಸ್ ಸೈನ್ ಅಂದ್ರೆ ಲಾಸ್. 16.81 ಲಾಸ್ ಹೇಳಬೇಕು. ಆನ್ಸರ್ ಆಪ್ಷನ್ ನಂಬರ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಪ್ಲಸ್ ಸೈನ್ ಅಂದ್ರೆ ಪ್ರಾಫಿಟ್, ಮೈನಸ್ ಅಂದ್ರೆ ಲಾಸ್, ಲಾಸ್ ಆಗಿದೆ. And old students, you can try this method also. And lastly 100 and the subtract ಮಾಡಬೇಕು. You will be getting 16.81 as the answer. Okay, I hope this is clear to everyone. Moving ahead to the 46th number. Nodri, the same ಇದೆ. Same you can just check in the previous paper of sub inspector paper, they asked this question. RPF ದಲ್ಲಿ ಕಾನ್ಸ್ಟೇಬಲ್ ದಲ್ಲಿ ಕೇಳ್ತಾರೆ, ಈ SI ದಲ್ಲಿ this has appeared, so I am giving this. Do as homework and comment box ಅಲ್ಲಿ ಹೇಳ್ರಿ. I hope you can do this. And yes, if you are understanding the things, comment box ಅಲ್ಲಿ reply ಮಾಡ್ರಿ and communicate ಮಾಡ್ರಿ. I will reply your questions, whatever questions are there, I mean questions or anything strategy, you can just discuss in the comment box. I will surely reply whenever I get the timing. Okay, moving ahead to the next question. Question number 46 47. Moving ahead to the 47 number question. ಏನಿದೆ ಇದು RPF RRB RPF ಕಾನ್ಸ್ಟೇಬಲ್ 2019 paper question. Salary of a worker is increased by 25%. By what percent new salary should be reduced to restore the original salary? ಕಾರ್ಮಿಕರ ವೇತನವನ್ನು 25% ಹೆಚ್ಚಿಸಲಾಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ. ಆಮೇಲೆ ಮೂಲ ವೇತನವನ್ನು ಪುನಃ ಸ್ಥಾಪಿಸಲು ಹೊಸ ಸಂಬಳವನ್ನು ಹೊಸ ಸ್ಯಾಲರಿಯನ್ನು ಎಷ್ಟು ಶೇಕಡಾವಾರು ಕಡಿಮೆ ಮಾಡಬೇಕು ಅಂದ್ರೆ ನೋಡ್ರಿ ಇಷ್ಟು ಹೆಚ್ಚಾಗಿದೆ. ಆ ಬಾಸ್ ಏನ್ ಹೇಳ್ತಾರೆ, ನಾನು ಇಷ್ಟು ಹೆಚ್ಚಾಗಿ ಮಾಡಿದ್ನೆ ಮತ್ತೆ ಇಷ್ಟೇ ಸೇಮ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿದ ಮೇಲೆ ನಿಮಗೆ ಒರಿಜಿನಲ್ ಸ್ಯಾಲರಿ ಸಿಗುತ್ತದೆ. ಓಕೆ, ಸೊ ದಿಸ್ ಟೈಪ್ ಆಫ್ ಕ್ವಶನ್ ವೆನ್ ಎವರ್ ದೇ ಆಸ್ಕ್ ಅಂದ್ರೆ ಏನು, ಯಾವ ಪ್ಯಾಟರ್ನ್ ಇದು ಕ್ವಶನ್, ಪರ್ಸೆಂಟೇಜ್ ಚಾಪ್ಟರ್ 1% ಹೆಚ್ಚು, ಆಮೇಲೆ ಟು ಗೆಟ್ ದ ಸೇಮ್ ನಂಬರ್ ಬ್ಯಾಕ್ ಎಷ್ಟು ಶೇಕಡಾ ಕಡಿಮೆ ಮಾಡಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಾಟ್ ದೇ ವಿಲ್ ಥಿಂಕ್ 25% ಇನ್ಕ್ರೀಸ್ ಹೆಚ್ಚಾಗಿದೆ 25% ಕಡಿಮೆ ಮಾಡ್ರಿ. ಆಕ್ಚುಲಿ ಆಪ್ಷನ್ ಅಲ್ಲಿ ಇಲ್ಲ, ಬಟ್ 25 ಆಪ್ಷನ್ ಅಲ್ಲಿ ಅಂದ್ರೆ ಅದು ಟಿಕ್ ಮಾಡ್ತಾರೆ ಸ್ಟೂಡೆಂಟ್. 25% ಇನ್ಕ್ರೀಸ್ ಆಗಿದೆ ಅಂದ್ರೆ 25% ಕಡಿಮೆ, ರಾಂಗ್. ಡೋಂಟ್ ಡೂ ದಟ್. ಯೂಸ್ ದ ಎನಿ ಒನ್ ಆಫ್ ದ ಟೆಕ್ನಿಕ್, ಯಾವುದೇ ಒಂದು ಟೆಕ್ನಿಕ್ ಯೂಸ್ ಮಾಡ್ರಿ. ನೋಡ್ರಿ, ಒನ್ ಅಂದ್ರೆ ಫಾರ್ಮುಲಾ ಮೆಥಡ್. ಸ್ಯಾಲರಿ ಆಫ್ ಅ ವರ್ಕರ್ ಇನ್ಕ್ರೀಸ್ಡ್ ಬೈ 25%. ಯಾವಾಗ ನೀವು ನೋಡ್ರಿ ಇನ್ಕ್ರೀಸ್, ಹಿಂಗ್ ಕನ್ನಡ ಮೀಡಿಯಂ ಸ್ಟೂಡೆಂಟ್, ವರ್ಡ್ ಇಸ್ ಎ ಇನ್ಕ್ರೀಸ್, ಹೆಚ್ಚಿಸಲಾಗಿದೆ. ಯೂಸ್ ಪ್ಲಸ್ ಸೈನ್. ಪ್ಲಸ್ ಸೈನ್ ಅಂದ್ರೆ ಎಲ್ಲಿ ಯೂಸ್ ಮಾಡಬೇಕು ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್ ಅಂದ್ರೆ ಏನು ನೋಡ್ರಿ, ಇಲ್ಲಿ ಪ್ಲಸ್ ಸೈನ್ ಯೂಸ್ ಮಾಡಬೇಕು. ಪ್ಲಸ್ ಸೈನ್ ಮೀನ್ಸ್ ಇದು ಪರ್ಸೆಂಟೇಜ್ ಎಕ್ಸ್ ಎಷ್ಟಿದೆ 25, 25 ಬರೀರಿ 25. 100 ಪ್ಲಸ್ 25 ಮಾಡ್ರಿ, 100 ದಲ್ಲಿ ಪ್ಲಸ್ ಮಾಡ್ರಿ 25, 100 ಪ್ಲಸ್ 25 125 ಇಂಟು ಏನ್ ಮಾಡ್ಬೇಕು 100. ಯಾವಾಗ ನಿಮ್ಗೆ ಆಪ್ಷನ್ಸ್ ಪರ್ಸೆಂಟೇಜ್ ಅಲ್ಲಿ ಇದೆ ಅಂದ್ರೆ ಕಂಪಲ್ಸರಿ ಇಂಟು 100 ಮಾಡ್ಬೇಕು. ನೋಡ್ರಿ, ಇಲ್ಲಿ ಸಪೋಸ್ ವರ್ಡ್ ಇನ್ಕ್ರೀಸ್ ಇಸ್ ನಾಟ್ ದೇರ್, ಸಪೋಸ್ ಅಲ್ಲಿ ವರ್ಡ್ ಇದೆ ಡಿಕ್ರೀಸ್ ಅಂದ್ರೆ ಯಾವ ಸೈನ್ ಯೂಸ್ ಮಾಡಬೇಕು, ಮೈನಸ್ ಯೂಸ್ ಮಾಡಬೇಕು. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇನ್ಕ್ರೀಸ್ ಇದೆ, ಹೆಚ್ಚು ಆಗುತ್ತದೆ ಅಂದ್ರೆ ಪ್ಲಸ್. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕಡಿಮೆ ಆಗುತ್ತದೆ ಶಬ್ದ ಇದೆ ಅಂದ್ರೆ ಮೈನಸ್. ಬಟ್ ಈ ಕೇಸಲ್ಲಿ ಏನಾಗಿದೆ, ಹೆಚ್ಚಿಸಲಾಗಿದೆ ಅಂದ್ರೆ ಇನ್ಕ್ರೀಸ್, ಪ್ಲಸ್ ಮಾಡಬೇಕು. ಅದಕ್ಕಾಗಿದೆ ಸಿಂಬಲ್ ಇಸ್ ಪ್ಲಸ್ ಸೈನ್. ಸೊ ಪ್ಲಸ್ ಮಾಡಬೇಕು ಇಂಟು 100. 25 1s are 25, 25 5s are 1 divided by 5 into 100 ಕ್ಯಾನ್ಸಲ್ ಮಾಡ್ರಿ. 5 1 5, 5 2 5 into 0, 1 into 20 20% ಆನ್ಸರ್ ಫಾರ್ ದ ಕ್ವೆಶ್ಚನ್. 20%
answer for the question. I will tell you extra question here, 48th number question. Notary, same pattern question, just I have changed it. How salary of a worker is decreased by 25%. 25% ಕಡಿಮೆ ಆಗಿದೆ. ನಾನು ಬಾಸ್ ಕಡೆ ಹೋಗ್ತೀನಿ ಮತ್ತೆ. I go to the boss, I ask him, please sir, increase my salary. ಅಂದ್ರೆ ಮೂಲ ವೇತನವನ್ನು ಪುನಃ ಸ್ಥಾಪಿಸಲು ಹೊಸ ಸಂಬಳವನ್ನು ಎಷ್ಟು ಶೇಕಡ ಹೆಚ್ಚಿಸಬೇಕು, ಎಷ್ಟು ಶೇಕಡ ಹೆಚ್ಚಿಸಬೇಕು. ಈ ಕೇಸ್ನಲ್ಲಿ ಏನಿದೆ ವರ್ಡ್ ಡಿಕ್ರೀಸ್. ಡಿಕ್ರೀಸ್ ಅಂದ್ರೆ ಏನು ಸಿಂಬಲ್ ಮೈನಸ್. ಓಕೆ, ಕಡಿಮೆ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನಿದೆ ಸಿಂಬಲ್ ಮೈನಸ್. ಸೊ ಮೈನಸ್ ಯೂಸ್ ಮಾಡ್ರಿ. x divided by 100 minus x. X andre given percentage. X means given percentage. Come on, write it. 25 divided by 100 minus 25. 75 into 100. 25 ones are 25 threes are 1 divided by 3 into 100. More in the cut madri sankhya 33.33%. You will be getting 33% is the answer for the question. I hope everyone is understanding. I will just move this side. You can note it down and see here. I will tell you 3 to 4 extra questions similar to this. Extra questions. How the questions are asked in the examination. See here. Remember what I'm saying. A's salary is increasing by 25%. I mean, sorry, A is 25% more than B. Then B is how much percent less than A? A is 25% more than B. B A ginta ಎಷ್ಟು ಕಡಿಮೆ. ಆ ಪ್ಯಾಟರ್ನ್ ಕ್ವಶನ್ಗೆ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ. ಕನ್ನಡ ಮೀಡಿಯಂ ಅಗೇನ್ಸ್ ಇಯರ್ ಎ ಬಿ ಗಿಂತ 25% ಹೆಚ್ಚಿದೆ, ಬಿ ಎ ಗಿಂತ ಎಷ್ಟು ಶೇಕಡ ಕಡಿಮೆ. ಎ ಏನಿದೆ 25% ಏನು ಎಕ್ಸ್ಟ್ರಾ ಹೆಚ್ಚಿದೆ. ಸೊ ಏನ್ ಮಾಡಬೇಕು, ಪ್ಲಸ್ ಸೈನ್ ಯೂಸ್ ಮಾಡಬೇಕು. ಯು ಹ್ಯಾವ್ ಟು ಯೂಸ್ ಪ್ಲಸ್ ಸೈನ್. Second question, what they can ask, notary. They can ask like this. Length of a rectangle increased by 25%. Length of the rectangle increased by 25%. Breadth should be decreased by how much percentage? Length is 25% increase agide. Plus sign use madri. Same technique. Use it. How they can ask the question? Price of a vegetable. Price of a vegetable increased by 25%. Or price of petrol. Price of petrol increased by 25%. How much percent consumption should be reduced to get so that expenditure doesn't change? ಅಂದ್ರೆ ಪೆಟ್ರೋಲ್ ಹೆಚ್ಚಾಗಿದೆ ಅಂದ್ರೆ ಏನ್ ಮಾಡ್ತೀರಿ ನೀವು, ಸ್ವಲ್ಪ ಯೂಸೇಜ್ ಕಡಿಮೆ ಮಾಡ್ತೀರಿ. ಎಷ್ಟು ಕಡಿಮೆ ಮಾಡಬೇಕು, 20% ಕಡಿಮೆ ಮಾಡಬೇಕು. ಐ ಹೋಪ್ ದಿಸ್ ಆಲ್ ಕ್ವಶನ್ಸ್ ಆರ್ ಕ್ಲಿಯರ್. ಯು ಹ್ಯಾವ್ ಟು ಯೂಸ್ ಸೇಮ್ ಟೆಕ್ನಿಕ್ on x divided by 100 plus x into 100. ನಿಮ್ದು ಕ್ವಶನ್ ಇದೆ ಸರ್ ಮೆಥಡ್ 2 ಫಾರ್ಮುಲಾ ಬೇಡ, ಮೆಥಡ್ 2 ಬೇಕು. ಇಫ್ ಯು ವಾಂಟ್ ಮೆಥಡ್ ನಂಬರ್ 2, ಯು ಕ್ಯಾನ್. Salary of a worker increased by 25%. 100 in the salary ಏನಾಗಿದೆ 125 ಆಗಿದೆ. His salary 100 to 125 increase ಆಗಿದೆ. ಮತ್ತು ಒರಿಜಿನಲ್ ಸ್ಯಾಲರಿ ಬೇಕು. ಮತ್ತು ಒರಿಜಿನಲ್ ಸ್ಯಾಲರಿ ಅಂದ್ರೆ ಕಡಿಮೆ ಆಗಬೇಕು ಅಂದ್ರೆ ಎಷ್ಟು ಕಡಿಮೆ ಮಾಡಬೇಕು, 125 ನಲ್ಲಿ ಎಷ್ಟು ಕಡಿಮೆ ಮಾಡಬೇಕು, -25 ಮಾಡಬೇಕು. ಸೊ -25, ಬಟ್ ಪರ್ಸೆಂಟೇಜ್ ಅಲ್ಲಿ ಎಷ್ಟು, ಪರ್ಸೆಂಟೇಜ್ ಅಲ್ಲಿ ಎಷ್ಟು 25 ಕಡಿಮೆ ಮಾಡ್ರಿ, ಡಿವೈಡೆಡ್ ಬೈ ಯಾವ ಮೇಲೆ, ಯಾವ ಸಂಖ್ಯೆ ಮೇಲೆ ಇದು ಕಡಿಮೆ ಮಾಡಿದೀವಿ, 125 ದಿಂದ 25 ಕಡಿಮೆ ಮಾಡ್ತೀವಿ ಯಾವ ಸಂಖ್ಯೆಯಿಂದ, 125 ರಿಂದ. ಸೊ 125 ಕೆಳಗಡೆ ಬರಬೇಕು. ಸೊ 125 we are reducing from 125. ಸೊ ಅದಕ್ಕಾಗಿ 125 ಕೆಳಗಡೆ ಬರಬೇಕು. ಒಂದು ಕ್ವಶನ್ ಇದೆ, ಯಾ ಸರ್ ಇದು ಯಾಕೆ ಕೆಳಗಡೆ ಇಲ್ಲ, 100 if you are writing down ಆನ್ಸರ್ 100 ಕಟ್ 25% ಸೇಮ್ ಬರ್ತದೆ. ಸೇಮ್ ಆನ್ಸರ್ ಯಾವಾಗೂ ಬರುವುದಿಲ್ಲ ಇಲ್ಲಿ. ಸೊ ದಟ್ ಈಸ್ ದ ರೀಸನ್ ಬೇರೆ ನಂಬರ್ ಬರಬೇಕು. ಸಿಂಪ್ಲಿಫೈ 25 ones are 25 5s are 1 by 5 into 100, 20% answer for the question. I hope this is clear to each and everyone. Okay, fine. So moving ahead to this, so I guess all the questions are done. Yes, so this is our offline classes at Karnataka Coaching Center Belgavi. So if you are staying in the Belgaum region, you can join our classes morning 9 to evening 5 o'clock. Full day classes will be there. And if the students are from South Karnataka, far away, there is an option I'm planning from 1 June, that is online classes of maths. They can join it. Only mathematics at present, they can join it. And if you want to join, you can just message on this number, WhatsApp me. Okay, 8792953254. Topic wise, type wise, all the classes will be there and that will be uploaded, and you can just message me on the WhatsApp. Jai Hind everyone, keep on studying, do the hard work and get your result. Thank you.